ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಅಸಲಿ ಆಟ ಶುರುವಾಗಿದೆ. ಸಿದ್ದರಾಮಯ್ಯ ಪರಮಾತ್ಮನಿಗೆ ಬಿಗ್ ಶಾಕ್ ಇದೀಗ. ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಅಸಲಿ ಆಟ, ಸಿದ್ದರಾಮಯ್ಯ ಪರಮಾತ್ಮನಿಗೆ ಬಿಗ್ ಶಾಕ್. 4 ಕ್ರಿಮಿನಲ್ ಕೇಸ್ ಮುಚ್ಚಿಟ್ರ ಮಳವಳ್ಳಿ ಶಿವಣ್ಣ. ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೊಟ್ಟ ದಳಪತಿಗಳು. ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ನ ಅಸಲಿ ಆಟ ಶುರುವಾಗಿದೆ. 2028ರ ಗದ್ದಿಗೆ ಏರಬೇಕು, ಗೆದ್ದು ಬೀಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಮೈತ್ರಿ, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಇದೀಗ ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ದಳಪತಿಗಳು. ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ನ ಅಸಲಿ ಆಟ, ಸಿದ್ದರಾಮಯ್ಯ ಪರಮಾತ್ಮ ಮಳವಳ್ಳಿ ಶಿವಣ್ಣಗೆ ಶಾಕ್. ಚುನಾವಣಾ ಆಯೋಗಕ್ಕೆ ಎಂಎಲ್ಸಿ ಗೋವಿಂದರಾಜು ದೂರನ್ನ ಕೊಟ್ಟಿದ್ದಾರೆ. ಎಂಎಲ್ಸಿ ಚುನಾವಣೆಗೆ ಮಳವಳ್ಳಿ ಶಿವಣ್ಣ ನಾಮಪತ್ರ ಸಲ್ಲಿಸಿದ್ದಾರೆ. ಬಟ್ ಮಳವಳ್ಳಿ ಶಿವಣ್ಣ ಕುರಿತಾದಂಥ 4 ಕೇಸ್ ಇದೆ ಅನ್ನುವಂಥ ಒಂದು ವಿಚಾರವನ್ನ ಮಾತನಾಡ್ತಾ ಇರುವಂಥದ್ದು. ಎಂಎಲ್ಸಿ ಗೋವಿಂದರಾಜು ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಪರಮ ಆಪ್ತ 4 ಕ್ರಿಮಿನಲ್ ಕೇಸ್ ಮುಚ್ಚಿಟ್ರ ಹಾಗಾದ್ರೆ ಮಳವಳ್ಳಿ ಶಿವಣ್ಣ. ಕಾಂಗ್ರೆಸ್ಗೆ ಬಿಗ್ ಶಾಕ್ ಇದು. ಎಸ್, ಎಂಎಲ್ಸಿ ಎಲೆಕ್ಷನ್ ಇದೆ. ಎಂಎಲ್ಸಿ ಎಲೆಕ್ಷನ್ ಅನ್ನ ಗೆದ್ದು ಬೀಗಬೇಕು, ಪರಿಷತ್ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಒಂದ್ ಕಡೆ ಪೈಪೋಟಿಯನ್ನ ನಡೆಸ್ತಾ ಇದ್ರೆ, ಇಲ್ಲಿ ಶಿವಣ್ಣ, ಮಳವಳ್ಳಿ ಶಿವಣ್ಣ ನಾಮಪತ್ರ ಸಲ್ಲಿಸಿರುವಂಥದ್ದು ಎಂಎಲ್ಸಿ ಚುನಾವಣೆಗೆ. ಆದರೆ ಚುನಾವಣಾ ಆಯೋಗಕ್ಕೆ ದೂರನ್ನ ಸಲ್ಲಿಸಿದ್ದಾರೆ ಗೋವಿಂದರಾಜು. ಇವರ ಮೇಲೆ 4 ಕ್ರಿಮಿನಲ್ ಕೇಸ್ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗಾಗಲೇ ನೋಡಿ, ಆ ಕ್ಷೇತ್ರದ ಪ್ರಭಾವಿ ವ್ಯಕ್ತಿ, ಹಾಗಾಗಿ ಅಲ್ಲಿನ ಹಿಡಿತಾ ಇರುತ್ತೆ. ಇನ್ನು ಪರಿಷತ್ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಕೆಲವೊಂದಿಷ್ಟು ವ್ಯಕ್ತಿಗತ ಹೇಗೆ ವರ್ಕೌಟ್ ಆಗುತ್ತೆ ನಾವು ರಾಜಕೀಯವಾಗಿ ಅಂತ ನಾವು ಗಮನಿಸಿದ್ವಿ. ಸಿದ್ದರಾಮಯ್ಯ ಪರಮ ಆಪ್ತ ಮಳವಳ್ಳಿ ಶಿವಣ್ಣಗೆ ಶಾಕ್ ಇದೆ. ಚುನಾವಣಾ ಆಯೋಗಕ್ಕೆ ಎಂಎಲ್ಸಿ ಗೋವಿಂದರಾಜು ದೂರನ್ನ ಕೊಟ್ಟಿದ್ದಾರೆ. ಎಂಎಲ್ಸಿ ಚುನಾವಣೆಗೆ ಮಳವಳ್ಳಿ ಶಿವಣ್ಣ ನಾಮಪತ್ರ ಸಲ್ಲಿಸಿದ್ದಾರೆ. ಶಿವಣ್ಣ ಮತ್ತು ತಮ್ಮ ವಿರುದ್ಧದ 4 ಕ್ರಿಮಿನಲ್ ಕೇಸ್ ಮುಚ್ಚಿಟ್ಟಿದ್ದಾರೆ. ಜನಪ್ರತಿನಿಧಿಗಳ ಕಾಯ್ದೆ ಪ್ರಕಾರ ಕೇಸ್ಗಳ ದಾಖಲಾತಿ ಮುಖ್ಯ. ಮಾಹಿತಿಯನ್ನ ಕೊಟ್ಟಿಲ್ಲ, ಹಾಗಾಗಿ ನಾಮಪತ್ರ ತಿರಸ್ಕರಿಸಬೇಕು. ದಾಖಲೆಗಳೊಂದಿಗೆ ಚುನಾವಣಾ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದೇನೆ. ವಿಧಾನಸೌಧದಲ್ಲಿ ಜೆಡಿಎಸ್ ಎಂಎಲ್ಸಿ ಗೋವಿಂದರಾಜು ಹೇಳಿಕೆ. ಸಿದ್ದರಾಮಯ್ಯ ಪರಮಾಪ್ತ ಮಳವಳ್ಳಿ ಶಿವಣ್ಣ ಚುನಾವಣಾ ಆಯೋಗಕ್ಕೆ ದೂರನ್ನ ಸಲ್ಲಿಸಿದ್ದಾರೆ ಗೋವಿಂದರಾಜು. ನಾಮಪತ್ರ ಸಲ್ಲಿಸಿದ್ದ ನಮ್ಮ ಸನ್ಮಾನ್ಯ ಶಿವಣ್ಣ ಅವರು ಏನು ನಾಮಪತ್ರ ಸಲ್ಲಿಸಿದ್ದಾರೆ, ಅದರಲ್ಲಿ ಅವರು ತಮ್ಮ ವಿರುದ್ಧ ಇದ್ದಂಥ 4 ಕ್ರಿಮಿನಲ್ ಮೊಕದ್ದಮೆಗಳನ್ನು ಫಾರಂ 26ರಲ್ಲಿ ಅವರು ಅದನ್ನು ಡಿಸ್ಕ್ಲೋಸ್ ಮಾಡಬೇಕಾಗಿತ್ತು. ಆ ಕಾಲಮ್ಸಲ್ಲಿ ಅದನ್ನು ಅವರೇನು ಡಿಸ್ಕ್ಲೋಸ್ ಮಾಡದೆ ಮುಚ್ಚಿಟ್ಟು ಅನ್ವಯಿಸುತ್ತಿಲ್ಲ ಅನ್ನೋದನ್ನ ಅಲ್ಲಿ ಬರೆದು ಅವರು ನಾಮಪತ್ರ ಸಲ್ಲಿಸಿರೋದು ಗೊತ್ತಾಯಿತು. ಅದು 1951ರ ಜನಪ್ರತಿನಿಧಿ ಕಾಯ್ದೆ ಪ್ರಕಾರ ಅದನ್ನು ಅವರು ಈ ಫಾರಂ 26ರಲ್ಲಿ ಮಾಹಿತಿ ಕೊಡಬೇಕಾಗಿತ್ತು. ಅದನ್ನು ಅವರು ಮಾಹಿತಿ ಕೊಡದೇ ಇರೋದ್ರಿಂದ ಅವರ ಒಂದು ಏನು ನಾಮಪತ್ರನ ತಿರಸ್ಕಾರ ಮಾಡಬೇಕು ಅಂತೇಳಿ ನಾನು ಇವತ್ತು ದಿವಸ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಹಾಕಿ ವಿವರವಾದ ತಕರಾರು ಅರ್ಜಿಯನ್ನು ಇವತ್ತಿನ ದಿವಸ ನಮ್ಮ ರಿಟರ್ನಿಂಗ್ ಆಫೀಸರ್ ಮೇಡಮ್ಗೆ ಕೊಟ್ಟು ಬಂದಿದ್ದೀನಿ. ಅವರನ್ನು ನಾನು ಮನವಿ ಮಾಡಿದ್ದೇನೆ. ಇಂಥ ಒಂದು ಏನು ನಮ್ಮ ವಿಧಾನ ಪರಿಷತ್ ಬುದ್ಧಿವಂತರ ಮನೆ ಅಂತಾರೆ, ಚಿಂತಕರ ಚಾವಡಿ ಅಂತಾರೆ, ಇಂಥ ಕಡೆ ಒಂದು ಶುದ್ಧ ಹಸ್ತ ಇರುವಂಥವ್ರು ಬಂದರೆ ಈ ಒಂದು ವಿಧಾನ ಪರಿಷತ್ಗೆ ಒಂದು ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೀವನ್. ಜೀವನ್, ಇದೀಗ
MLC ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣೆಗೆ ಮಳವಳ್ಳಿ ಶಿವಣ್ಣ ಕೂಡ ನಾಮಪತ್ರ ಸಲ್ಲಿಕೆ ಮಾಡಿರುವಂತದ್ದು. ಬಟ್ ಈ ವಿಚಾರದಲ್ಲಿ ಕ್ರಿಮಿನಲ್ ಕೇಸ್ಗಳಿದಾವೆ, ಇಲ್ಲಿ ಮುಚ್ಚಿಟ್ಟು ಇಲ್ಲಿ ನಾಮಪತ್ರ ಸಲ್ಲಿಕೆ ಆಗಿದೆ ಅನ್ನುವಂತ ಆರೋಪ ಗೋವಿಂದರಾಜು ಮಾಡ್ತಾ ಇರುವಂತದ್ದು. ಏನೆಲ್ಲ ಅಪ್ಡೇಟ್ ಇದೆ ಜೀವನ್ ಈ ಬಗ್ಗೆ? ಹೌದು ವನಿತಾ, ಏನಂದ್ರೆ ಈಗ ಆಲ್ರೆಡಿ ಎಲ್ಲಾ ನಾಯಕರು, ಕಾಂಗ್ರೆಸ್ ನಾಯಕರಾಗಿರ್ಬೋದು, ಬಿಜೆಪಿ ನಾಯಕರಾಗಿರ್ಬೋದು, ಎಲ್ಲ ಚುನಾವಣೆಗೆ ಆಲ್ರೆಡಿ ನಾಮಿನೇಷನ್ ಫೈಲ್ ಮಾಡಿರುವಂತದ್ದು. ಇನ್ನು ನಾಮಿನೇಷನ್ ಫೈಲ್ ಮಾಡಿರೋದನ್ನ ವಾಪಸ್ ತೆಗೆದುಕೊಳ್ಳಿಕ್ಕೂ ನಿನ್ನೆ ಅಂದ್ರೆ ಇವತ್ತಿಗೆ ಕೊನೆ ದಿನ ಇದ್ದಂತದ್ದು. ಈ ಒಂದು ಸಂದರ್ಭದಲ್ಲಿ ಏನೊಂದು ಮಳವಳ್ಳಿ ಶಿವಣ್ಣನವರ ಮೇಲೆ ಆರೋಪ ಕೇಳಿ ಬಂದಿರುವಂತದ್ದು, ಅವರ ಮೇಲೆ ಕ್ರಿಮಿನಲ್ ಕೇಸ್ಗಳು ಇದಾವೆ, ಆದ್ರೂ ಕೂಡ ಅವರು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ನಾಮಿನೇಷನ್ ಏನ್ ಫೈಲ್ ಮಾಡಿದ್ದಾರೆ, ಆ ಒಂದು ನಾಮಿನೇಷನ್ ವಿಚಾರದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಮೊಕದ್ದಮೆಗಳನ್ನ ದಾಖಲು ಮಾಡಿಲ್ಲ, ಅವರು ಅವ್ರ ಮೇಲಿರೋ ಕ್ರಿಮಿನಲ್ ಕೇಸಸ್ಗಳನ್ನ ಮುಚ್ಚಾಕಿದ್ದಾರೆ ಅನ್ನೋ ಒಂದು ಆರೋಪವನ್ನ ಈಗ MLC ಗೋವಿಂದರಾಜು ಮಾಡಿರುವಂತದ್ದು. ಆದ್ರೆ ಈ ಒಂದು MLC ಗೋವಿಂದರಾಜು ಅವರು ಮತ್ತಷ್ಟು ಮಾಹಿತಿಗಳನ್ನು ಕೂಡ ನೀಡಿದ್ದಾರೆ. ಈಗ ಆಲ್ರೆಡಿ ಚುನಾವಣಾ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ಅದು ಅವ್ರನ್ನ ಪೂರ್ಣ ಪ್ರಮಾಣದಲ್ಲಿ ಪರಿಶೀಲಿಸಿ ಅವರು ಕ್ರಮ ತಗೊಳ್ಳಿ ಅನ್ನೋ ಒಂದು ಮಾತನ್ನ ಇವರು ಗೋವಿಂದರಾಜು ಅವರು ಹೇಳಿರೋದು. ಸದ್ಯ ಈ ಒಂದು ಸಂದರ್ಭದಲ್ಲಿ ಏನು ಚುನಾವಣೆಗೆ ಆಲ್ರೆಡಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಈಗ ಬಹುತೇಕ ನಾಯಕರ ಮೇಲೆ ಏನೊಂದು ಕ್ರಿಮಿನಲ್ ಕೇಸ್ಗಳಾಗಿರ್ಬೋದು ಅಥವಾ ಕೆಲವು ಕೇಸ್ಗಳು ದಾಖಲಾಗಿರ್ತವೆ. ಆ ಒಂದು ಸಂದರ್ಭದಲ್ಲಿ ಆ ಕೇಸ್ಗಳನ್ನ ದಾಖಲು ಮಾಡಿರುವಂತ ಸಂದರ್ಭದಲ್ಲಿ ಅವನ್ನ ಯಾವುದೇ ನಾಮಿನೇಷನ್ ಫೈಲ್ ಮಾಡುವಂತ ಸಂದರ್ಭದಲ್ಲಿ ಕೆಲವೊಬ್ರು ಮಾಹಿತಿಯನ್ನ ನೀಡಿರ್ತಾರೆ. ಆದ್ರೆ ಇವರು ನೀಡದೇ ಇರುವುದು ಈಗ ಸದ್ಯ ಸಂಕಷ್ಟಕ್ಕೆ ಒಳಗಾಗಬಹುದಾ ಅನ್ನೋ ಒಂದು ಕುತೂಹಲ ಮೂಡಿಸ್ತಿದೆ. ಜೊತೆಗೆ ಈ ಒಂದು ವಿಚಾರದಲ್ಲಿ ಇನ್ನು ಕ್ರಮ ಏನು ಚುನಾವಣಾಧಿಕಾರಿಗಳು ಏನ್ ಕ್ರಮ ಕೈಗೊಳ್ತಾರೆ ಅಂತ ಅದ್ ನೋಡ್ಬೇಕಾಗಿದೆ ವನಿತಾ. ಥ್ಯಾಂಕ್ ಯು ಜೀವನ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.